ನಮಸ್ತೆ ರೈತ ಬಾಂಧವರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ಕೃಷಿ ಜಗತ್ತಿನ ಒಂದು ಇಂಟೆಲಿಜೆನ್ಸ್ ನ್ಯೂಸ್ ರಿಪೋರ್ಟ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯ 5 ಸುದ್ದಿಗಳನ್ನ ತೊಗೊಂಬಂದಿದ್ದೇನೆ ನಿಮಗೋಸ್ಕರ. ಮೊದಲನೇ ಸುದ್ದಿ, ಕರ್ನಾಟಕದಲ್ಲಿ ಮತ್ತೆ ಮಳೆ ವಿರಾಮ ಆಗ್ತಿದೆ. ಬೆಳೆಗಳಿಗೆ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಪರಿಣಾಮ ಅಂತ ನೋಡೋಣ. ಕಳೆದ ಕೆಲವು ದಿನಗಳಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯ ವೇಗ ಕಡಿಮೆ ಆಗಿದೆ, ಎಲ್ಲರೂ ನೋಡ್ತಾ ಇರೋದು. ಹವಾಮಾನ ಇಲಾಖೆ ಹೇಳ್ತಾ ಇದೆ, ಮುಂದಿನ ಕೆಲವು ದಿನಗಳಲ್ಲೂ ಕೂಡ ರಾಜ್ಯದ ಹಲವೆಡೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗೋ ಸಾಧ್ಯತೆ ಬಹಳ ಇದೆ ಅಂತ ಹೇಳ್ತಿದೆ. ಇದರ ಪರಿಣಾಮವಾಗಿ ಹತ್ತಿ, ಸೋಯಾಬೀನ್ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ತೊಗರಿ, ಹೆಸರು, ಉದ್ದು, ಇನ್ನೂ ಅನೇಕ ಮಳೆ ಆಶ್ರಿತವಾಗಿರ್ತಕ್ಕಂಥ ಬೆಳೆಗಳಿಗೆ ಬೆಳವಣಿಗೆ ಕೂಡ ನಿಧಾನವಾಗೋ ಸಾಧ್ಯತೆ ಜಾಸ್ತಿ ಇದೆ. ಇದರ ಸಲಹೆ ಏನು ಅಂತಂದರೆ, ಹೊಲದಲ್ಲಿ ತೇವಾಂಶ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಕಳೆಯನ್ನು ಕಂಪಲ್ಸರಿ ತೆಗಿಲೇಬೇಕಾಗುತ್ತದೆ. ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯೂರಿಯಾ ಆಗಿರ್ಬೋದು, ಯಾವುದೇ ನೈಟ್ರೋಜಿನಸ್ ಗೊಬ್ಬರವನ್ನು ಮಳೆ ಬಂದಾದಮೇಲೆ ನೀವು ಅದನ್ನು ಗಿಡಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡಿ, ಸರಿನಾ? ಅದಾದಮೇಲೆ ನೀರಿನ ಲಭ್ಯ, ನಿಮಗೆ ಬೋರ್ವೆಲ್ ಅಥವಾ ಮತ್ತೊಂದು ನೀರಿನ ಲಭ್ಯವಿತ್ತು ಅಂದರೆ ಮಳೆಗೋಸ್ಕರ ಕಾಯಬೇಡಿ. ತಕ್ಷಣವೇ ಕ್ರಿಟಿಕಲ್ ಇರಿಗೇಷನ್ ಅಂತ ಕರಿತೀವಿ, ಅದನ್ನು ಕೊಟ್ಬಿಡಿ, ಸರಿನಾ? ಅದಾದಮೇಲೆ ತರಕಾರಿ ರೈತರಿಗೆ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂದರೆ, ಟೊಮೊಟೊ, ಮೆಣಸಿನಕಾಯಿ, ಬದನೆಕಾಯಿ ಮತ್ತು ಇತರ ತರಕಾರಿಗಳಿಗೆ ಏನಾಗ್ತಿದೆ ಅಂದರೆ, ಮಳೆ ಮತ್ತು ಬಿಸಿಲಿನ ವಾತಾವರಣ ಎರಡೂ ಒಟ್ಟೊಟ್ಟಿಗೆ ಬಂದಾಗ ಏನಾಗುತ್ತೆ ಅಂದರೆ, ನಿಮಗೆ ರಸ ಹೀರೋ ಕೀಟಗಳು ಮತ್ತು ಅನೇಕ ಶಿಲೀಂಧ್ರಗಳು ಅಂದರೆ ಏನಂತಾರೆ ಡಿಸೀಸಸ್, ಇವೆಲ್ಲದೂ ಕೂಡ ಹೆಚ್ಚೋಗೋ ಸಾಧ್ಯತೆ ಬಹಳ ಇರುತ್ತೆ. ಮುಂಜಾಗ್ರತೆ ಕ್ರಮವಾಗಿ ನೀವು ಇದನ್ನೆಲ್ಲ ಕೆಲಸಗಳನ್ನ ನೋಡ್ಕೋಬೇಕಾಗುತ್ತೆ. ಸೋಂಕಿತ ಎಲೆಗಳು ಏನಾರು ಇತ್ತು ಅಂದರೆ ಇಮಿಡಿಯೇಟ್ ಅದನ್ನು ಕಟ್ ಮಾಡಿ ಬಿಸಾಕುವಂಥ ಕೆಲಸ ಮಾಡಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಕೃಷಿ ಜಗತ್ತಿನ ಯಾವಾಗಲೂ ನಿಮಗೋಸ್ಕರನೇ ಇರುತ್ತೆ, ಹೆಚ್ಚಿನ ಮಾಹಿತಿನ ನೀವು ತೊಗೋಬೋದು ನನ್ನ ಕಡೆಯಿಂದ ಕೇಳ್ಬಿಟ್ಟು. ಅದೇ ಥರ ಇನ್ನೊಂದು ಪಾಯಿಂಟ್ ಅಂದರೆ, ಬೆಳೆ ವಿಮೆನೆ ಕೊನೆ ದಿನಾಂಕ ಹತ್ರ ಬರ್ತಾ ಇದೆ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. 31 ಇದೇ ತಿಂಗಳು 31 ಲಾಸ್ಟ್ ಡೇಟ್ ಇದೆ. ಮತ್ತು ಮುಂದಿನ ವಾರ ರೈತರಿಗೆ ಉಪಯೋಗವಾಗುವ ಹೊಸ ಕೃಷಿ ಸುದ್ದಿಗಳೊಂದಿಗೆ ಭೇಟಿಯಾಗುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಜಗತ್ತನ್ನು ಫಾಲೋ ಮಾಡಿ. ಧನ್ಯವಾದಗಳು.